ಕಳಿಸಿಕೊಡುವಾಗ ಯುದ್ಧದಿಂದ ಹೇಗೆ ಅವರು ರಕ್ಷಣೆಯನ್ನು ಪಡೆದುಕೊಳ್ಳುತ್ತಾರೆ ಅದನ್ನು ಕೂಡ ನೀವು ಕಲಿಸಿಕೊಟ್ಟವರೇ ಹೌದು. ಯಾಕೆ ನೆನಪಿಸಿದೆ, ಚಕ್ರವ್ಯೂಹವನ್ನು ಬರೆಯುವುದಕ್ಕೆ ನೀವು ಆರಿಸಿಕೊಂಡಂತಹ ಸಮಯ ಪಾರ್ಥ ಇಲ್ಲದ ಸಮಯ. ಹಾಗಾದರೆ ಅಲ್ಲಿಯೂ ಕೂಡ ನೀವು ಯುದ್ಧದ ತಂತ್ರವನ್ನು ಉಪಯೋಗಿಸಿದ್ದೀರಿ. ಪಾರ್ಥ ಇಲ್ಲದೆ ಹೋದರೆ ಚಕ್ರವ್ಯೂಹವನ್ನು ರಕ್ಷಿಸಿಕೊಳ್ಳಬಹುದು. ಆ ಮೂಲಕ ಪಾಂಡವ ಸೇನೆಯನ್ನು ಗೆಲ್ಲುವುದಕ್ಕೆ ಅವಕಾಶವಾಗುತ್ತದೆ. ಯಾವ ಕೌರವನನ್ನು ನಾನು ಕಟ್ಟಿದ್ದೇನೋ ಅವನ ತಲೆಯಲ್ಲಿ ಶಾಶ್ವತವಾಗಿ ಹಸ್ತಿನಾವತಿಯ ಕಿರೀಟವನ್ನು ಇರಿಸಬಹುದು ಅಂತ ನೀವು ಭಾವಿಸಿದಿರಿ ಎಂದಾದರೆ ಅದಕ್ಕೆ ವ್ಯತಿರಿಕ್ತವಾಗಿ ಬಂದವರು ಕೇವಲ ಬಾಲಕ. ನಿನ್ನನ್ನು ಕೊಂದರೆ ಶಿಶುಹತ್ಯೆ ಬರಬಹುದು, ಆದ ಕಾರಣ ನೀನು ತರಬಹುದು ಅಂತ ನೀವು ಹೇಳ್ತಾ ಇದ್ದೀರಿ. ಆಚಾರ್ಯರೇ, ನಿಮ್ಮನ್ನು ಕೊಂದರೆ ನನಗೆ ಬ್ರಾಹ್ಮಣ ಹತ್ಯೆ ದೋಷ ಬರಬಹುದಾ? ಬ್ರಾಹ್ಮಣ ಹತ್ಯೆ ದೋಷ ಬರಬಹುದು, ಗುರು ಹತ್ಯೆ ದೋಷ ಬರಬಹುದು. ಖಂಡಿತ ಇಲ್ಲ. ಯಾಕೆ? ನೀವು ಯುದ್ಧಕ್ಕೆ ಸೇನಾಧಿಪತಿಯಾಗಿಯೇ ಬಂದವರು. ಸೇನಾಧಿಪತಿಯಾಗಿ ಬಂದರು ಪಾರ್ಥ ಅಂದರೆ ನಿನ್ನ ತೀರ್ಥರೂಪದ ಗುರು ನಾನು. ನೀನು ಕಲಿತ ವಿದ್ಯೆಯಲ್ಲವೂ ನಾನು ಅವನಿಗೆ ಕೊಟ್ಟಂತಹ ಧಾರೆ ರೂಪದಲ್ಲಿ ಹೊರದವನು ನಾನು. ಆಚಾರ್ಯರೇ, ನೀವು ಅವನಿಗೆ ವಿದ್ಯೆಯನ್ನು ಕಲಿಸಿದ ಗುರುಗಳು ಎನ್ನುವ ಕಾರಣದಿಂದಲೇ ಗುರುಸ್ಥಾನದಲ್ಲಿ ನೀವು ಕುಳಿತು ಈ ಯುದ್ಧದಿಂದ ಎಲ್ಲರನ್ನು ಹಿಮ್ಮುಖಗೊಳಿಸಿ ಕೌರವನಿಗೆ ಬೇಕಾದಂತಹ ಬುದ್ಧಿವಾದವನ್ನು ಹೇಳುವಂತ ಸ್ಥಾನದಲ್ಲಿದ್ದವರು ಅವನ ಸೇನಾಧಿಪತಿಯಾಗಿ ಈಗಾಗಲೇ ಚಕ್ರವ್ಯೂಹವನ್ನು ಬರೆದು ಯಾರು ನಮ್ಮನ್ನು ಎದುರಿಸುವುದು ಮುಂದೆ ಬಂದರೆ ನಿಮ್ಮ ತಲೆಯನ್ನು ಕಡಿದರು ಯಾವ ಬ್ರಾಹ್ಮಣ ಹತ್ಯೆಯೂ ನನಗೆ ಬರಲಾರದು. ಯಾಕೆ? ಬಾಲಕ ಬಾಲಕ ಎನ್ನುವ ಮಾತನ್ನಾಡಬೇಡಿ. ಸಂಬರಾಸುರನನ್ನು ಕೊಲ್ಲುವ ಕಾಲಕ್ಕೆ ಮನ್ಮಥನು ಬಾಲಕನಾಗಿಯೇ ಇದ್ದವನು. ಹಿಂದೆ ಆ ದೇವ ಸೇನಾನಿಯಾದಂತಹ ಸುಬ್ರಹ್ಮಣ್ಯನು ತನ್ನ 7 ದಿನದ ಬಾಲ್ಯದಲ್ಲಿಯೇ ತಾರಕಾಸುರನನ್ನು ವಧ ಮಾಡುವ ಮೂಲಕ ಮಾಡಿದಂತಹ ಸಾಮರ್ಥ್ಯ ಏನು? ಅದು ನಿನಗೆ ಇಷ್ಟು ಹೇಳುತ್ತಾ ಇದೆಯಲ್ಲ, ಷಣ್ಮುಖ ಹುಟ್ಟು 6ನೇ ಮತ್ತೊಂದನೆಯ ದಿನದಲ್ಲಿ ತಾರಕಾಸುರನ ವಧೆ ಎಂಬುದು ಅವನಿಗೆ ಆಗಿತ್ತು. ನನಗೆ ಹಾಗೆಲ್ಲ ಇಲ್ಲ. ಬಾಲಕ ಬಾಲಕನಾಗಿ ಇರಬೇಕು. ಬಾಲಕ ಬಾಲಕನೇ ಯಾವತ್ತೂ ಇದ್ದರು. ನನ್ನೊಡನೆ ಯುದ್ಧವನ್ನಿನ್ನದು. ನಿನ್ನ ಯುದ್ಧ ಪ್ರಾಮಾಣಿಕತೆ ಏನಿದ್ದರೂ ನನ್ನ ಮೊದಲಯವಾಗ್ತದೆ. ನಿಮ್ಮ ಬಿಳಿಗಡ್ಡೆಗೆ ಹೆಚ್ಚು ಬಲವ, ನನ್ನ ಗಟ್ಟಿ ತೋಳಿಗೆ ಹೆಚ್ಚು ಬಲವ ನೋಡೋಣ. ಮಗು ಏನಾಗಿ ಹೋಯಿತು? ನಿನ್ನೊಡನೆ ಸಾಧ್ಯವಿಲ್ಲ. ನಿನ್ನ ಅಪ್ಪನಿಗೆ ವಿದ್ಯೆ ಕಲಿಸಿದಕ್ಕೆ ನನಗೆ ಸಿಕ್ಕಂತ ಪ್ರಸಾದವೇ ಇದ್ದು ಏನು ಮಾಡಿ ಬಿಟ್ಟ ಇಲ್ವಾ? ನೋಡಿ ಅಂತೆ, ಈಗ ನನಗೆ 3 ಚಿಂತೆಗಳುಂಟು. ಒಂದು, ಕೌರವನನ್ನು ಹೇಗೆ ಉಳಿಸುವುದು ಎಂಬ ಚಿಂತೆ. 2ನೇಯದ್ದು, ಪಾಂಡವರನ್ನು ಹೇಗೆ ಸೋಲಿಸುವುದು ಎಂಬ ಚಿಂತೆ. 3ನೇಯದ್ದು, ನನ್ನ ಬ್ರಾಹ್ಮಣತ್ವ ಎಲ್ಲಿಗೆ ಹೋಯಿತು ಎಂಬ ಚಿಂತೆ. ಬ್ರಾಹ್ಮಣ ಎಂದರೆ ಹೇಗಿರಬೇಕು ಎಲ್ಲವನ್ನು ತಿಳಿದವರು ಈ ಜಗತ್ತಿನಲ್ಲಿ ಬಹಳಷ್ಟು ಜನ ಇಲ್ಲ. ಅಷ್ಟೇ ಅಲ್ಲದೆ ಎಲ್ಲವನ್ನು ತಿಳಿಯುತ್ತೇನೆ ಎಂದು ಹೇಳುವವರು ಬಹಳ ಜನ ಇಲ್ಲ. ಜ್ಞಾನ ಶರದಿಯಲ್ಲಿ ನಾನು ಬೀಗುವವನಲ್ಲ ಎಂಬ ಬ್ರಾಹ್ಮಣನಿಗೆ ಸದಾ ಅಧ್ಯಯನ ಬೇಕು. ಅದನ್ನು ಉಪದೇಶಿಸಬೇಕು. ದಾನವನ್ನು ನೀಡಬೇಕು. ಇತರರು ನೀಡಿದ್ದನ್ನು ಪರಿಗ್ರಹಿಸಬೇಕು. ಇದನ್ನು ಬ್ರಾಹ್ಮಣನು ಪಾಲಿಸಬೇಕು. ಇದನ್ನು ಬ್ರಾಹ್ಮಣ ಪಾಲಿಸಿದಲ್ಲಿಗೆ ಅವನು ಬ್ರಾಹ್ಮಣ್ಯದಲ್ಲಿ ಶ್ರೇಷ್ಠನಾಗುತ್ತಾನೆ. ಇನ್ನು ಪುರೋಹಿತ ಹೇಗಿರಬೇಕು? ಈ ಸಾಮ್ರಾಜ್ಯದ ಶುಭ ಅಶುಭ ಕಾರ್ಯಗಳಿಗೆ ಹೋಗಿ ವೇದಾಧ್ಯಯನ ಮಾಡಿ ಧಾರ್ಮಿಕ ವಿಧಿವಿಧಾನವನ್ನು ಆಚರಿಸಬೇಕಾದದ್ದು ಪುರೋಹಿತನ ಕರ್ತವ್ಯ. ಪುರೋಹಿತ ಶಬ್ದದ ಅರ್ಥ ಏನೆಂದರೆ ಪುರಾಣ ಶಾಸ್ತ್ರಗಳನ್ನು ತಿಳಿದಿರಬೇಕು. ರೋ ಎಂದರೆ ರೋಷವರ್ಜಿತನಾಗಿರಬೇಕು. ಹಿ ಎಂದರೆ ಹಿತಚಿಂತಕನಾಗಿರಬೇಕು. ತ ಎಂದರೆ ತತ್ವವಿಧನಾಗಿರಬೇಕು. ಇದನ್ನೆಲ್ಲವನ್ನು ಪಾಲಿಸಿದವನು ಪುರೋಹಿತನಾಗುತ್ತಾನೆ. ರೋಷವರ್ಜಿತನಾಗಿರಬೇಕು. ಸಾತ್ವಿಕ ಗುಣವನ್ನು ಹೊಂದಿದವನಿರಬೇಕು. ಅಷ್ಟೇ ಅಲ್ಲ, ತನ್ನ ಕುರಿತಾಗಿ ಮಾತ್ರ ಚಿಂತನೆ ಮಾಡುವುದಲ್ಲ, ತನ್ನ ಜೊತೆಗಿರುವವರ ಕುರಿತಾಗಿ, ಈ ಪ್ರಪಂಚದಲ್ಲಿರುವ ಶಕ್ತಿಗಳ ಕುರಿತಾಗಿ, ಜನಾಚರಗಳ ಬಗ್ಗೆಯೂ ಚಿಂತನೆ ಮಾಡಬೇಕಾದದ್ದು ಪುರೋಹಿತನ ಕರ್ತವ್ಯ. ಅಂತಹವರಿಂದ
ವೃಷ್ಟಿಯೋ ಅನಾವೃಷ್ಟಿಯೋ ಯಾವುದು ಆಗದೆ ಇಳೆಗೆ ಸರಿಯಾದ ಸಮಯದಲ್ಲಿ ಮಳೆ ಇಳಿಯುವಂತಾಗುತ್ತದೆ, ಬೆಳೆ ಬೆಳೆಯುವಂತಾಗುತ್ತದೆ. ಅಂತವನ್ನು ಇದ್ದರೆ ಮಾತ್ರ ಈ ಪ್ರಪಂಚವು ಬೆಳಗಲು ಸಾಧ್ಯ. ಲೋಕ ಸಮಸ್ತ ಸುಖಿನೋ ಭವಂತು ಎಂದು ಪುರೋಹಿತರು ಹೇಳಿದ್ದಾರೆ. ಆದರೆ ನಾನು ಇದನ್ನು ಯಾವುದನ್ನು ಪಾಲಿಸಲೇ ಇಲ್ಲ. ಅಂದು ನಿಮಗೆ ನೆನಪಿದೆಯೋ ಇಲ್ಲವೋ, ಅಶ್ವತ್ಥಾಮನ ಎಳವೆಯಲ್ಲಿ ಒಂದು ಕುಡಿಕೆ ಹಾರಿಗಾಗಿ ನನ್ನ ಮಿತ್ರ ದ್ರುಪದನು ಮೊರೆಹಕ್ಕೆ, ಹಾಗೆಯೇ ಅವನಿಂದ ತಿರಸ್ಕಾರಗೊಂಡೆ. ಅವನ ಮೇಲಿರುವಂತಹ ಕೋಪದ ಬೇಗುದಿಯಿಂದ ನನ್ನ ಮಗ ಅಶ್ವತ್ಥಾಮನನ್ನು ಯುದ್ಧ ಪ್ರಾವೀಣ್ಯತೆಯಲ್ಲಿ ಮೆರೆಸಬೇಕೆಂಬ ಹುನ್ನಾರದಿಂದ ಅವನಿಗೆ ಬಿಲ್ಲಿದ್ಯೆಯನ್ನು ಕಲಿಸಲು ಆರಂಭಿಸಿದೆ. ಇದನ್ನು ಇವನ ಅಪ್ಪ ಅಂದರೆ ಪಾರ್ಥ ಕಳ್ಳತನದಲ್ಲಿ ಕಲಿಯುತ್ತಾ ಬಂದ ಎಂಬುದು ನನಗೆ ತಿಳಿದಿರುತ್ತದೆ. ಇದನ್ನಂತೆ ಉಳಿದ ಎಲ್ಲ ಕೌರವರು ಪಾಂಡವರ ಮಕ್ಕಳು ತಮಗೆ ವಿದ್ಯಾಭ್ಯಾಸ ಹೇಳಿಕೊಡಿ ಎಂದು ಕೇಳಿಕೊಂಡಾಗ ನಾನು ಒಪ್ಪಿಕೊಂಡೆ. ನನಗೆ ಇದೇ ಬೇಕಾಗಿತ್ತು. ನನಗೆ ಆರ್ಥಿಕ ತೊಂದರೆ ಇತ್ತು, ಹಣದ ಅವಶ್ಯಕತೆಯೂ ಇತ್ತು. ಇದಕ್ಕೆ ಪಾಂಡು ಹಾಗೂ ಧೃತರಾಷ್ಟ್ರ ನನ್ನನ್ನು ಮೇಲ್ಪಂಕ್ತಿಯಲ್ಲಿ ಕುಳ್ಳಿರಿಸುವಂತಾದದ್ದಂತೂ ಸತ್ಯ. ನಾನು ಈಗಲೂ ಪಕ್ಷಪಾತಿಯಾಗಿಯೇ ಹೋದೆ. ಒಮ್ಮೆ ಪಾಂಡವರ ಪಕ್ಷವಾದರೆ ಇನ್ನೊಮ್ಮೆ ಕೌರವರ ಪಕ್ಷ, ಇನ್ನೊಮ್ಮೆ ಉತ್ಪನ್ನವನ್ನು ಕೊಟ್ಟ ಈ ಕೌರವನಿಗೆ ನಾನು ದ್ರೋಹವನ್ನು ಮಾಡದೆ ಸಾಧ್ಯವಿಲ್ಲ. ಛಲ ಎಂಬಂತಹ ಧರ್ಮವನ್ನು ಬಿಟ್ಟು ಈ ಕೌರವ ಎಲ್ಲ ಧರ್ಮವನ್ನು ಉಳಿಸಿಕೊಂಡು ಬಂದವ ಎಂಬಲ್ಲಿ ಎರಡು ಮಾತಿಲ್ಲ. ಅಂದಾದ್ರಲ್ಲಿ ಇವನು ಶ್ರೀಕೃಷ್ಣಗಿಂತಲೂ ಶ್ರೇಷ್ಠ. ಧರಣಿಯ ಪಾರ್ಥಿವ ಸೋತ ಮೇಲರಿಗಳ ದುರಗಲಂ ಜಯಿಸಿಕೊಂಡರು ಧರ್ಮವೆಂದಾತ ಎಂಬ ಈ ಕೌರವ ಹೇಳಿದಾಗ ಆ ಕೃಷ್ಣನಲ್ಲಿ ಉತ್ತರವಿರಲಿಲ್ಲ. ಎಂಬಲ್ಲಿಗೆ ಈ ಮಕ್ಕಳಿಗೆ ವಿಷಯಗಳು ಗೊತ್ತಿಲ್ಲ. ಕೇವಲ ಯುದ್ಧ ಮಾಡಲಿಕ್ಕೆ ಗೊತ್ತಿದ್ರೆ ಸಾಲದು, ಮಾತಾಡ್ಲಿಕ್ಕೆ ಗೊತ್ತಿರಬೇಕು. ಇವರಿಗೆ ಮಾತಾಡ್ಲಿಕ್ಕೆ ಬಿಡಿ, ಸರಿಯಾಗಿ ನಿಲ್ಲಲು ಆಗುವುದಿಲ್ಲ, ಕುಳಿತುಕೊಳ್ಳಲು ಆಗುವುದಿಲ್ಲ. ಆದರೆ ಬ್ರಾಹ್ಮಣರೇ, ಇದು ನಾವು ಮಾಡಿದ್ದು ಬೇಡದ್ದನ್ನು ಮಾಡಿದರೆ ಅದು ಬಿಟ್ಟು ಹೋಗುವುದಿಲ್ಲ ಎಂಬುದಕ್ಕೆ ಈ ಆಚಾರ್ಯ ದ್ರೋಣರೇ ಸಾಕ್ಷಿಯ ಅಂತ ನೋಡಿ. ಅಂದು ಶಬರನಾದ ಏಕಲವ್ಯನ ಹೆಬ್ಬೆರಳಿಗೆ ಕಡಿದದ್ದಕ್ಕೆ ಇವತ್ತು ನನ್ನ ಈ ಹೆಬ್ಬೆರಳಿಗೆ ಪೆಟ್ಟಾಯಿತು. ಪ್ರತಿಫಲ ಎಂದರೆ ಇದೇ ಅಲ್ಲವೇ? ಏನು? ಹೌದು, ಮಾಡಿದ್ದನ್ನು ಮಹಾರಾಯ. ಪಾಪವನ್ನು ಮಾಡಿದರೆ ಪಾಪವೇ ಅಂಟಿಕೊಳ್ಳುತ್ತದೆ. ನಮಗೆ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಸಮಯ ಮೀರುತ್ತಾ ಉಂಟು. ಏನಿದು? ನಾವು ಯಾವುದನ್ನು ಬಿಟ್ಟರೂ ನಮ್ಮ ನಿತ್ಯಾನುಷ್ಠಾನವನ್ನು ಬಿಡಲಿಕ್ಕೆ ಸಾಧ್ಯವಿಲ್ಲ. ಹೌದು, ನಿತ್ಯಾನುಷ್ಠಾನ ಮಾಡಲೇಬೇಕು. ಬ್ರಾಹ್ಮಣನದ್ದು ಇದು ಕರ್ತವ್ಯ. ಸಂಧ್ಯಾ ವಂದನೆಯನ್ನು ಮಾಡಲೇಬೇಕು. ಆಗಲಿ ಅಂಗಾಧಿಪತಿಯೇ. ಕರ್ಣ, ಸಮಯ ಮೀರುತ್ತಾ ಉಂಟು. ಹಾಗಾಗಿ ನಾನು ಮತ್ತು ಈ ಬ್ರಾಹ್ಮಣರು ನಮ್ಮ ನಿತ್ಯಾನುಷ್ಠಾನವನ್ನು ಪೂರೈಸಿ ಬರುತ್ತೇವೆ. ಅಲ್ಲಿಯವರೆಗೆ ಯುದ್ಧವನ್ನು ನೀನು ಮುಂದುವರೆಸುತ್ತೀಯಾ? ನಾನು ನೋಡಿಕೊಳ್ಳುತ್ತೇನೆ. ಆಗಲಿ. ನಿನ್ನ ವರ್ಚಸ್ಸು, ನಿನ್ನ ತೇಜಸ್ಸು, ನಿನ್ನ ಧೈರ್ಯ ಮೆಚ್ಚಲೇಬೇಕಾಗುತ್ತದೆ. ಯಾಕೆ ಬಲ್ಲೆಯ? ಚಿಕ್ಕ ಬಾಲಕನಾದರೂ ಧೈರ್ಯದಿಂದ ಈ ಕರ್ಣನ ಮುಂದೆ ಬಂದು ನಿಂತೆಯಲ್ಲ. ನಿನಗೆ ಬಂದ ದಾರಿ ತಪ್ಪಿ ಹೋಯಿತ ಏನು? ಯಾಕೆ? ಚಿಕ್ಕ ಬಾಲಕ ನೀನು. ಮಕ್ಕಳೊಡನೆ ಆಟವನ್ನು ಆಡಬೇಕಾದ ಸಮಯ, ಅದನ್ನು ಬಿಟ್ಟು ಈ ರಣರಂಗವನ್ನು ಪ್ರವೇಶವನ್ನು ಮಾಡಿದೆಯಲ್ಲ. ಮಕ್ಕಳೊಡನೆ ಆಟವಾಡುವುದು ಎಂಬುದು ಭಾವಿಸಿಕೊಂಡೆಯ? ಬಾಲಕ, ಈ ಕರ್ಣನ ಮುಂದೆ ಯುದ್ಧ ಮಾಡುವಂತ ಅರ್ಹತೆ ನಿನ್ನಲ್ಲಿಲ್ಲ. ಅಷ್ಟು ಮಾತ್ರವಲ್ಲ,
ಚಿಕ್ಕ ಮಕ್ಕಳನ್ನು ಯುದ್ಧದಲ್ಲಿ ಕೊಂದರೆ ಆ ಪಾಪ ನನಗೆ ತಗಲುತ್ತದೆ. ಆದರೆ ಯುದ್ಧವನ್ನು ನೀನು ಮಾಡುವುದು ಬೇಡ. ಇಲ್ಲಿ ಯುದ್ಧವನ್ನು ಮಾಡಬೇಕು ಅಂತ ಆದರೆ ನೀನಲ್ಲ ನನ್ನ ಎದುರಿಗೆ ಬರಬೇಕಾದ. ನಿನ್ನ ಅಪ್ಪ ಭಾರತದಲ್ಲಿದ್ದಾನಲ್ಲ, ನೀನು ಮನೆಗೆ ಹೋಗಿ ನಿನ್ನ ಅಪ್ಪನನ್ನು ನನ್ನ ಎದುರಿಗೆ ಅಭಿಮನ್ಯು. ಏನು ಮಾತು ಇನ್ನು ನನಗೆ ಬೇಕಾದಂತಹ ನೀತಿಯನ್ನು ಹೇಳುವುದಕ್ಕೆ ಮುಂದಾದೆ. ಮಗು ಹಿಂದಕ್ಕೆ ಹೋಗು. ಹೌದು, ಕುರುಕ್ಷೇತ್ರ ಯುದ್ಧ ರಂಗದಲ್ಲಿ ಕರ್ಣನ ಮುಂದೆ ನಿಲ್ಲಬೇಕಾದವನು ನೀನಲ್ಲ. ಯಾರು? ನಿನ್ನ ತಂದೆ. ನಿನ್ನ ಅಪ್ಪನನ್ನು ಕಳಿಸು. ನನ್ನ ಅಪ್ಪ ಕುರುಕ್ಷೇತ್ರ ಯುದ್ಧ ರಂಗಕ್ಕೆ ಬರದವನು ಏನೂ ಅಲ್ಲ. ಒಂದನೇ ದಿನವೇ ಕುರುಕ್ಷೇತ್ರದಲ್ಲಿ ಯುದ್ಧ ತೊಡಗಿದಾಗಲೇ ಅರ್ಜುನ ಮಹಾಶಯರು ಯುದ್ಧ ರಂಗದಲ್ಲಿ ಬಂದವರು. ಅಜ್ಜಯ್ಯನಾದಂತಹ ಭೀಷ್ಮರನ್ನು ಶರಶೈಯಲ್ಲಿ ಮಲಗಿಸುವವರೆಗೂ ಯುದ್ಧ ರಂಗದಲ್ಲಿ ನನ್ನಯ್ಯ ಯಾವತ್ತೂ ಇದ್ದವರೇ ಹೌದು. ನಿನ್ನನ್ನು ಮಾತ್ರ ಯಾರೂ ಕಾಣಲಿಲ್ಲ ಅಂತ. ಆದ ಕಾರಣ ನಿನಗೆ ನನ್ನ ಅಪ್ಪ ಬಂದದ್ದು ಗೊತ್ತಾಗಲಿಲ್ಲ ಅಂತ. ನಿನ್ನ ಅಪ್ಪ ಬಂದದ್ದು ನನಗೆ ಗೊತ್ತಾಗಿದೆ. ಹೌದು, ಆದರೆ ನೀನು ಬಂದಿದ್ದೀಯಾ ಅಂತ. ಈ ಸಮಯಕ್ಕೆ ನನ್ನ ಪ್ರವೇಶ ಈಗ. ಹೌದು, ಈ ಕಾಲಕ್ಕೆ ನೀನೆಲ್ಲ ಬರಬೇಕು. ಈ ಕಾಲಕ್ಕೆ ನೀನಲ್ಲ ಅಂತ ಹೇಳಲಿಕ್ಕೆ ಬಂದ ಕಾಲಕ್ಕೆ ನೀನಿರ್ಲಿಲ್ಲ. ಹಾಗಾದ್ರೆ ನಿನ್ನ ಕಾಲ ನೋಡಿಕೊಂಡು ಬರ್ಲಿಕ್ಕೆ ನನ್ನ ಅಪ್ಪ ಜನ ಅಲ್ಲ. ನನ್ನ ಅಪ್ಪ ಬಂದ ಕಾಲಕ್ಕೆ ನೀನು ಎದುರಿಸುವಂತ ಸಾಮರ್ಥ್ಯ ಇದ್ದಿದ್ರೆ ನಿನಗೆ ಯುದ್ಧ ರಂಗಕ್ಕೆ ಪ್ರವೇಶ ಮಾಡಬಹುದಿತ್ತು. ಭೀಷ್ಮಾಚಾರ್ಯನು ಸೇನಾಧಿಪತ್ಯವನ್ನು ವಹಿಸಿದಂತಹ 10 ದಿನಗಳ ಕಾಲ ನೀನು ಯುದ್ಧ ರಂಗಕ್ಕೆ ಪ್ರವೇಶಿಸಿದವರು ಯುದ್ಧವನ್ನು ಮಾಡುವುದಕ್ಕೆ ಮುಂದಾಗಲಿಲ್ಲ. ಅದರ ಅರ್ಥ ಏನು ಅಂತ ಕೇಳಿದರೆ ನಿನಗೆ ಕೌರವನ ವಿಜಯ ಅಲ್ಲ ಪ್ರಧಾನ, ನಿನ್ನನ್ನು ನೀನು ವಿಜೃಂಭಿಸಿಕೊಳ್ಳುವುದು ನಿನಗೆ ಪ್ರಧಾನ. ಆದ ಕಾರಣವೇ ಗುರುಗಳು ಇಲ್ಲಿ ಸೋತಾಗಲು ನೀನು ನಾನಿದ್ದೇನೆ ಅಂತ ಹೇಳಿಕೊಂಡು ಬಂದವರು. ಈಗ ಏನು ಹೇಳಿ ನಿನ್ನ ಮಾತು? ಹೋಗು, ಅಪ್ಪನನ್ನು ಕಳಿಸು. ಬಿಡು, ನನ್ನ ಪ್ರಾಯಕ್ಕೆ ಬಾಲಕತನ ಇರಬಹುದು, ನನ್ನ ಸಾಮರ್ಥ್ಯಕ್ಕೆ ಬಾಲಕತನ ಇಲ್ಲ. ಆದ ಕಾರಣ ನಿನಗೆ ಎಚ್ಚರಿಸುತ್ತಾ ಇದ್ದೇನೆ. ಏನು ಸುಯೋಧನನ ತಲೆಯನ್ನು ನನ್ನ ಕಕ್ಕುಳಲ್ಲಿಟ್ಟಿದ್ದೇನೆಯೋ, ಏನು ಈ ಚಕ್ರವ್ಯೂಹವನ್ನು ಬರೆದಂತಹ ದ್ರೋಣರನ್ನು ಧರಾಶಾಯಿಯಾಗಿಸುವ ರೀತಿಯಲ್ಲಿ ಅವರಿಗೆ ನನ್ನ ಶರಾಘಾತವನ್ನು ಒದಗಿಸಿದ್ದೇನೆಯೋ ಅದರೇ ಫಲ ನಿನಗೂ ಉಂಟಾಗಬಹುದು. ಎಚ್ಚರ ಎಚ್ಚರ. ಏನೋ ಮಾಡುವುದಿನ್ನು ಪ್ರಳಯ ಕೃಷ್ಣವಲ್ಲ. ನೋಡಿದ್ದೀರಾ? ಅಯ್ಯೋ, ಇದು ಏನಾಗುತ್ತಾ ಉಂಟು. ಸ್ವಲ್ಪ ಹೊತ್ತು ನಾನು ನನ್ನ ನಿತ್ಯಾನುಷ್ಠಾನವನ್ನು ಪೂರೈಸಲು ಹೋದರೆ ಇಲ್ಲಿ ಏನಾಗಿದೆ? ನನ್ನ ಭರ್ಯವಾದಂತಹ ಆನೆಯು ಕದಳಿಯ ತೋಟಕ್ಕೆ ನುಗ್ಗಿತು ಎಂದಾದರೆ ಏನಾದರೂ ಉಳಿದೀತಾ? ಹಾಗೆ ಮಾಡುತ್ತಾ ಇದ್ದಾನೆ ಇವ ಹುಡುಗ. ಹೌದು ಅಲ್ಲವೋ? ಪ್ರಳಯ ರುದ್ರನೇ ಇವನ ಮೈ ಮೇಲೆ ಬಂದಿದ್ದಾರಾ ಅಂತ. ಹಣೆಯಲ್ಲಿ ಕಣ್ಣು ಒಂದು ಇಲ್ಲ ಎಂಬುದು ಬಿಟ್ಟರೆ ಪಣೆಗಂಡ ಪರಮೇಶ್ವರನಿಗೆ ಇವ ಏನು ಕಡಿಮೆ? ಆಹಾ, ಎಂತ ಪರಾಕ್ರಮ, ಎಂತ ವಿಕ್ರಮ! ನಮಗೆ ಉಪ್ಪು ನೀರು ಕುಡಿಸುತ್ತಾನ ಅಂತ ಇವ. ಆದರೆ ನನಗೆ ಒಂದು ಯೋಚನೆ ಆಗುತ್ತಾ ಉಂಟು. ಈ ಯುದ್ಧವನ್ನು ನೋಡಿದರೆ ಇಲ್ಲಿ ಯಾರು ಅಳಿಯುತ್ತಾರೆ, ಯಾರು ಉಳಿಯುತ್ತಾರೆ ಎಂಬುದಾಗಿ. ಹಾಗಾಗಿ ನಾಳೆ ಸೇನಾಧ್ಯಕ್ಷರಾದಂತಹ
ಮಾಡಿದಂತಹ ಗುರುಗಳು ಹೇಳಬೇಕಾದ ಮಾತನ್ನು ಹೇಳಲಿಲ್ಲ ಅಂತಾಗುವುದು ಬೇಡ. ಅದಕ್ಕಾಗಿ ನಿರ್ಧಾರ ಮಾಡಿ ಒಂದು ಮಾತನ್ನು ಹೇಳುತ್ತೇನೆ. ಇಲ್ಲಿ ಯಾರಿಗೆಲ್ಲ ಬದುಕಬೇಕೆಂಬಂತಹ ಆಸೆ ಉಂಟು ಅವರವರ ಪ್ರಾಣಕ್ಕೆ ಅವರವರೇ ಹೊಣೆ. ನಾವಿದ್ದೇವೆ, ನಾವು ನಿಮ್ಮನ್ನು ರಕ್ಷಿಸುತ್ತೇವೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ನಮ್ಮಿಂದ. ನಮ್ಮ ಲೆಕ್ಕ ತಪ್ಪಿದೆ. ಯುದ್ಧ ನಮ್ಮ ಕೈ ಮೀರುತ್ತಾ ಉಂಟು. ಕೆಲವರು ಕುಳಿತು ನೋಡುತ್ತಿರುವಂತಹ ವೀರ ಸೈನಿಕರೇ, ಇನ್ನು ಕೆಲವರು ನಿಂತು ನೋಡುತ್ತಿರುವಂತಹ ವೀರ ಸೈನಿಕರೇ. ನೀವು ನಿಮ್ಮ ಸಮಯ ಬಂದಾಗ ಯುದ್ಧಕ್ಕೆ ಬನ್ನಿ. ಅತ್ತೆ ಇರುವಂತಹ ಮಹಿಳಾ ಸೇನಾನಿಗಳಿಗೆ ಪಟ್ಟವನ್ನು ಕಟ್ಟಿರುತ್ತೇನೆ. ನೀವು ನಿಮ್ಮ ಸಮಯಕ್ಕೆ ಉತ್ಸುಕರಾಗಿ ನಮ್ಮೊಡನೆ ನಮ್ಮ ಯುದ್ಧಕ್ಕೆ ಬಂದು ನಮಗೆ ಜಯವನ್ನು ತಂದುಕೊಡಿ. ಹೆಂಗಳೆಯರಲ್ಲಿ ಯುದ್ಧ ಮಾಡುವುದಿಲ್ಲ ಎಂದು ಹೇಳಿದರೆ ಅದೇ ನಮಗೆ ಲಾಭ. ಏನು ಮಾಡುವುದು ಸ್ವಾಮಿ? ಈಗ ಒಟ್ಟಾರೆ ಇಳಿದಾಗಿದೆ, ಮೇಲೆ ಹತ್ತಬೇಕೋ ಬೇಡವೋ? ಹೊಣೆಗಾರಿಕೆ ಎಂಬುದೊಂದು ಉಂಟಲ್ವೇ? ಪ್ರಾರಂಭಿಸಿದ್ದನ್ನು ತುದಿ ಮುಟ್ಟಿಸಬೇಕೋ ಬೇಡವೋ? ಆಗಲಿ. ಈಗ ಬ್ರಾಹ್ಮಣರನ್ನು ತೆಗೆದ ಬಾಯಿಗೆ ಪೈಯನ್ನು ಬಿಟ್ಟರೆ ಏನು ಸಂಗೀತ ಪರಿಸ್ಥಿತಿ ಬ್ರಾಹ್ಮಣರಿಗೆ ಬಂದಿದೆ ಅಂತ ನೋಡುವುದೆಲ್ಲ ಈ ಕೌರವರು. ಈಗ ಏನಾದರೂ ಒಂದು ಮಾಡಲೇಬೇಕು. ಕರ್ಣ, ಇತ್ತಮ ಇತ್ತಮ ನಿನ್ನ ವಿದ್ಯಾ ಪ್ರೌಢಿಮೆಯ ನೆನಪಾಗಿಯೇ ನಿನಗೆ ಹೊಸದಾದಂತಹ ಒಂದು ಬಿರುದನ್ನು ಕೊಡುತ್ತೇನೆ. ವೈರಿಗಳೆನ್ನುವಂತಹ ಪೂಜೆಗಳಿಗೆ ನೀನು ಸುಪರ್ಣ ಸದೃಶ ನಿದ್ದೀಯ. ಸುಪರ್ಣ ಎಂಬುದು ಗರುಡನಿಗೆ ಒಂದು ಹೆಸರುಂಟು. ಅವನ ಗರಿಬಿದ್ದ ಜಾಗಕ್ಕೆ ಸೌಪರ್ಣಿಕ ಅಂತ ಹೆಸರಾಗಿದೆ ಅಂತ ಒಂದು ಕಾಲದಲ್ಲಿ. ಚಿನ್ನದ ಗರಿಯನ್ನು ಹೊಂದಿದ ಗರುಡನಿಗೆ ಸುಪರ್ಣ ಎಂದು ಕರೆಯುತ್ತಾರೆ. ಪಾಂಡವರ ವ್ಯಾಳಗಳಿಗೆ ನೀನು ಗರುಡಪ್ರಾಯ. ನಿನ್ನ ತ್ರಾಣ, ನಿನ್ನ ಬುದ್ಧಿ, ನಿನ್ನ ಸೂಕ್ಷ್ಮವತಿ. ನೀನು ಯಾವುದಾದರೂ ಕೆಲಸವನ್ನು ಮಾಡಲು ಮುಂದಾದರೆ ಬೇರೆಯವರಿಗೆ ಅದನ್ನು ಎಣಿಕೆ ಮಾಡಲು ಸಾಧ್ಯವಿಲ್ಲ. ನೋಡು, ಈಗ ಇಲ್ಲಿ ಒಂದು ಚಮತ್ಕಾರದ ವಿದ್ಯೆ ಆಗಬೇಕೀಗ. ಈ ಅಭಿಮನ್ಯು ಕುಮಾರನನ್ನು ನೋಡಿದೆಯಾ? ನಮಗೆ ಉಪ್ಪು ನೀರನ್ನು ಕುಡಿಸುತ್ತಾನೆ ಎಂದು ಭಾಸವಾಗುತ್ತಾ ಇದೆ. ಎಂಥ ತ್ರಾಣ, ಎಂಥ ವಿಜ್ಞಾನ ಅವನಲ್ಲಿ ಇದೆ. ಈಗ ನಾನು ಇದಕ್ಕೆ ಕಾರಣವೇನೆಂದು ಸ್ವಲ್ಪ ಅಧ್ಯಯನ ಮಾಡಿದರೆ ಅವನ ಕೈಯಲ್ಲಿ ಒಂದು ಧನುಸ್ಸು ಉಂಟು. ಆ ಧನುಸ್ಸು ಅದು ಕೆಲವರಿಗೆ ಹಾಗೆ, ಅವರಿಗೆ ಸಿಗಬೇಕಾದಂತಹ ಆಯುಧ ಅವರ ಕೈಯಲ್ಲಿದ್ದರೆ ಅವರಿಗೆ 100 ಆನೆಯ ಬಲ. ಆ ಆಯುಧ ಅವರ ಕೈಯಲ್ಲಿ ಇಲ್ಲ ಎಂದಾದರೆ ಅವರಿಗೆ ಏನು ತಿಳಿಯುವುದಿಲ್ಲ. ಈಗ ಮರದ ಕೆಲಸ ಮಾಡುವವನು ಆಗಲಿ, ಅವನಿಗೆ ಯಾವತ್ತಿನ ಅವನ ನುರಿತ ಕೊಡಲಿಯೇ ಸಿಕ್ಕಿದರೆ ಅವನ ಕೆಲಸದ ವೈಖರಿ ಹೇಗೆ ಬೇರೆ ರೀತಿಯಲ್ಲಿ ಇರುತ್ತದೆ ಅವನ ಕೊಡಲಿ. ಅದೇ ರೀತಿಯಲ್ಲಿ ಇವನದ್ದು ಕೂಡ. ಅಂದ ಹಾಗೆ ಈ ಧನುಸ್ಸು ಸಾಮಾನ್ಯವಾದಂತಹ ಧನುಸ್ಸು ಅಲ್ಲ. ಇಂದ್ರನಿಂದ ಹಾಗೆ ಬಂದು ಬಂದು ಇವನ ಕೈ ಸೇರಿದೆ. ಈ ಧನುಸ್ಸಿನ ಹೆಸರು ವಾಸವಿ ದತ್ತ ಎಂಬುದಾಗಿ. ಈ ಧನುಸ್ಸು ಇವನ ಕೈಯಲ್ಲಿ ಇರುವ ತನಕ ನಮಗೆ ಜಯ ಸಿಗಲು ಸಾಧ್ಯವಿಲ್ಲ. ಈ ಧನುಸ್ಸನ್ನು ನಾವು ತಪ್ಪಿಸಬೇಕು. ತಪ್ಪಿಸಲು ದಾರಿ ಒಂದು ಉಂಟು. ಏನು ಗೊತ್ತೇ? ಅವನ ಚಾಪವನ್ನು ನಾವು ಮುಕ್ಕಡಿ ಮಾಡಬೇಕು. ಇಕ್ಕಡಿ ಮಾಡಿದರೆ ತುಂಡಾದ ಜಾಗದಲ್ಲಿ ಹಿಡಿದನು, ಹಿಡಿದುಕೊಂಡು ಹೊಡೆದನು. ಮುಕ್ಕಡಿ ಮಾಡಿದರೆ ಹಿಡಿಯದು ಎಲ್ಲಿಂದ? ಮುಕ್ಕಡಿ ಮಾಡಬೇಕು. ಹೇಗೆ ಮಾಡಬೇಕು? ರೂಪು ಬಾಣ ದಂದದಿ ಅಂದರೆ ತಿಳಿಯದೆ ಎನ್ನುವುದು ಒಂದು. ಅದರಲ್ಲಿಯೂ ಅವನಿಗೆ ತಿಳಿಯದೆ ಈಗ ನಾವು ಎಲ್ಲರೂ
ಅದಕ್ಕೆ ನಿನ್ನ ಅಭಿಪ್ರಾಯವನ್ನು ತಿಳಿಸು. ಗುರುಗಳೇ, ಎಂತ ಮಾತು ಇದು? ಕಲಾಜ ಸಂಭವನೆಂದ ನುಡಿಗೆ ರವಿ ಜಂಬೇದ ಅತಿರಥ ಮಹಾರಥರು ಕದನ ಕಿದಿರಾದ ಶಿಶುವಂ ಜಯಿಸಲಾರದೆ ಕಲಹ ಕಿದಿರಾದ ಶಿಶುವಂ ಜಯಿಸಲಾರದೆ ಬೆಂಗಡೆಯೊಳ್ ಧನುಮ ಕಂಡಿಬುದು ಚಿತವೇ ಗೆಲಿದರದು ಗರುವಿಕೆಯ ಲೋಕ ಸಾಮ್ಯದ ನುಡಿಯೇ ಗುರುವರ್ಯ ನೀವೀಗ ಪೇಳಿದ ನುಡಿಗೆ ಬಾಗುವನಲ್ಲ ಎನ್ನುವುದ ರವಿ ಜಂಬೇದ ಗುರುಗಳೇ, ಕರ್ಣ. ದ್ರೋಣಾಚಾರ್ಯರು ನಮ್ಮ ಗುರುಗಳು. ಆದರೆ ಈ ಕಾಲಕ್ಕೆ ನಿಮ್ಮ ಬಾಯಿಂದ ಇಂಥ ಮಾತುಗಳು ಬರುತ್ತದೆ ಎಂಬುದನ್ನು ಎನಿಸಿದವನು ಈ ಕರ್ಣನಲ್ಲ. ಕುರುಕ್ಷೇತ್ರ ರಂಗದಲ್ಲಿ ಸಿಡಿಲಮರಿಯಂತೆ ಗರ್ಜಿಸುತ್ತಾ ಹೋರಾಡುತ್ತಿರುವ ಚಿಕ್ಕ ಹುಡುಗ ಅಭಿಮನ್ಯು. ಹೌದು. ನಮ್ಮ ಪಾಯದಲ್ಲಿ ಅತಿರಥ ಮಹಾರಥರು ಅದೆಷ್ಟೋ ಜನರಿದ್ದರೂ ಕೂಡ ಈ ಬಾಲಕನನ್ನು ಜಯಿಸುವುದಕ್ಕೆ ಸಾಧ್ಯವಾಗದೆ ಹೋದೆವು ನಾವು. ಆದರೆ ಈ ಬಾಲಕನ ಶಕ್ತಿ ಸಾಮರ್ಥ್ಯದ ಮುಂದೆ ನಾವು ಏನೂ ಅಲ್ಲ ಎಂಬುದು ಖಚಿತವಾಯಿತು. ಆದರೆ ಈ ಬಾಲಕನ ಕೈಯಲ್ಲಿರುವಂತಹ ಧನಸ್ಸನ್ನು 3 ತುಂಡುಗಳಾಗಿ ಕತ್ತರಿಸಬೇಕು ಎಂಬುದಾಗಿ ನನ್ನಲ್ಲಿ ಹೇಳುತ್ತಾ ಇದ್ದೀರಲ್ಲ ಗುರುಗಳೇ. ಹೌದು. ಈ ಕರ್ಣನಿಗೆ ನೇರವಾಗಿ ಹೋದವಳೆ ಹೊರತು ಹಿಂದಿನಿಂದ ವಂಚಿಸುವಂತ ಅಭ್ಯಾಸ ಇದುವರೆಗೆ ಇಲ್ಲ ಗುರುಗಳಿಗೆ. ಆದರೆ ಈ ಚಿಕ್ಕ ಹುಡುಗನನ್ನು ಈ ರೀತಿಯಾಗಿ ನಾವು ಈ ರಣರಂಗದಲ್ಲಿ ಕರ್ಣನಿಂದ ನೀವು ಮಾಡಿಸಿರಂದಾದರೆ ನಾಳೆ ಈ ಪ್ರಪಂಚದಲ್ಲಿ ಕರ್ಣನ ಬೆಲೆ ಏನೆಂಬುದನ್ನಾದ್ರೂ ಅರ್ಥ ಮಾಡಿಕೊಳ್ಳಿರ. ಈ ಚಿಕ್ಕ ಹುಡುಗನ ಕೈಯ ಧನಸನ್ನು ಮುರಿದು ಅವನನ್ನು ಸೋಲಿಸಿದರೆ ನಮಗೆ ಜಯ ಬರುತ್ತದೆ ಎಂಬುದನ್ನು ನೀವು ಹೇಳ್ತಾ ಇದ್ದೀರಲ್ಲ. ಇದು ಈ ಕುರುಕ್ಷೇತ್ರ ಯುದ್ಧ ಅಂದ್ರೆ ಧರ್ಮ ಯುದ್ಧ. ಅಂತ ಈ ಧರ್ಮ ಯುದ್ಧದಲ್ಲಿ ಇಂಥ ಕಾರ್ಯವನ್ನು ಮಾಡುವುದು ನ್ಯಾಯವೇ ಗುರುಗಳೇ? ಅಯ್ಯ, ಈ ಯುದ್ಧ ರಂಗಕ್ಕೆ ಬರುವಾಗ ತನ್ನ ಹೆದರಿದಂತಹ ಸಾರಥಿಯಲ್ಲಿ ಏನು ಹೇಳಿದ ಬಲ್ಲೆಯ? ಇದನ್ನು ನಾನು ನನ್ನ ಗೂಢಾಚಾರನ ಮೂಲಕ ತಿಳಿದು ಬಲ್ಲೆನು. ಅವನು ತನ್ನ ರಥದಲ್ಲಿ ನಿಂತು ಕೌರವ ಸೇನೆಯನ್ನು ಕಂಡಂತಹ ಸಾರಥಿಗೆ ಭಯ ಹುಟ್ಟಾಯಿತು. ಅದನ್ನು ಕಂಡು ಅಭಿಮನ್ಯು ಹೇಳಿದ, ಭವರವಾದರೆ ಹರನವದನಕ್ಕೆ ವಾಸವನ ಸದವೆನು, ಕೊಕ್ಕಡ ಹುದೆನಿಸುವೆನು ಭಾರ್ಗವನ. ಇನ್ನು ಮತ್ತಿನ್ನು ವರ ಅರ್ಜುನನು ಗೆಲುಗಂದರೆ ರಥವ ಹರಿಸೆಂದನಂತೆ. ಇದರಲ್ಲಿ ಒಂದು ಉಂಟು, ಯುದ್ಧಕ್ಕೆ ಆ ಪರಶುವ ರುದ್ರನೇ ಬರಲಿ, ಅವನ ಹಣೆಯಲ್ಲಿ ಬೆವರನ್ನು ಇಳಿಸುವೆನು. ಇಂದ್ರನೇ ಬರಲಿ, ಅವನನ್ನು ಕೊಲ್ಲೆನು. ಅಷ್ಟೇ ಅಲ್ಲ, ಯುದ್ಧಕ್ಕೆ ಬರುವಂತಹ ಆ ಪರಶುರಾಮರ ಮೂಗಿನಲ್ಲಿ ಬೆರಳನ್ನಾಡಿಸುವಂತೆ ಶಬ್ಬಾಸ್ ಎನ್ನಿಸುವಂತೆ ಮಾಡಿಸುವೆನು. ಯುದ್ಧಕ್ಕೆ ಇನ್ನು ಯಮನೇ ಬರಲಿ, ಸಾಕು ಯುದ್ಧವನ್ನು ನಿಲ್ಲಿಸು ಎಂಬ ಘೋಷಣೆಯನ್ನು ಮಾಡಿಸುವೆನು. ಇನ್ನು ಅಷ್ಟೇ ಯಾಕೆ,
ಹೇಳಿರುವ ಮಾತೆ ವೇದ ವಾಕ್ಯ. ನೀವು ಅನುಸರಿಸತಕ್ಕದ್ದು. ಅಂದು ಕೌರವನಿಗೆ ಪಟ್ಟಾಭಿಷೇಕ ಮಾಡುವಾಗ ಏನು ಹೇಳಿದ್ದೀರಿ ನೀವು? ನಾನು ಹೇಳಿದಾಗ ಕೇಳುತ್ತೀರಿ ಎಂಬುದಾಗಿ. ಸಾಮಾನ್ಯ ಯೋಧನಿಂದ ಯುದ್ಧದಲ್ಲಿ ನಾನು ಹೇಳಿದಂತೆ ನೀನು ಕೇಳಬೇಕು. ಮಾಡ ಯುದ್ಧ. ಗುರುಗಳೇ, ನಿಮ್ಮ ಅಪ್ಪಣೆಯಿಂದ ನಡೆದುಕೊಳ್ಳುತ್ತೇನೆ ನಾನು. ಅಭಿಮನ್ಯು, ಸಮರ್ಥನಿಧಿ ಧೀರನಿಧಿ ನೀನು ಅಂತ ತಿಳಿದುಕೊಂಡರೆ ನೀನು ಮಾಡಿದಂತಹ ಕೆಲಸ ಏನು ಕರ್ಣ? ಏನಾಯ್ತು? ಕಪಟದಿಂದ ಈ ಅಭಿಮನ್ಯುವನ್ನು ಸೋಲಿಸಬಹುದು ಎನ್ನುವಂತಹ ಒಂದು ನಿರ್ಧಾರಕ್ಕೆ ನೀನು ಬಂದೆ ಅಂತಾದ್ರೆ ನಿನ್ನ ನಿರ್ಧಾರದಲ್ಲಿ ನೀನು ತಪ್ಪಿ ಬಿದ್ದಿದ್ದಿ ಅಂತ ನಾನು ಹೇಳಬೇಕಾಗುತ್ತೆ. ಕಾರಣ ಅಭಿಮನ್ಯು, ಕುರುಕ್ಷೇತ್ರ ರಂಗದಲ್ಲಿ ಸಮರ್ಥನಾದವನು ನೀನು. ಇದು ಧರ್ಮಯುದ್ಧ. ಧರ್ಮಯುದ್ಧದಲ್ಲಿ ನೇರಾನೇರವಾದಂತಹ ಯುದ್ಧವನ್ನು ಮಾಡಬೇಕಾದಂತಹ ನೀವುಗಳು ಕಪಟದಲ್ಲಿ ಈ ಯುದ್ಧವನ್ನು ಗೆಲ್ಲಬಹುದು ಎನ್ನುವಂತಹ ಭಾವದಿಂದ ಇಂದಿನಿಂದ ನನ್ನ ಶರಗಳನ್ನ ಎದುರಿಸಲು ಸಾಧ್ಯವಾಗದೆ ಧನುಸ್ಸನ್ನು ಮುರಿಯುವ ಕೆಲಸವನ್ನು ಮಾಡಿಬಿಟ್ಟೆ ಅಲ್ಲ. ಚೋರತನದಿಂದ ನೀನು ಮಾಡಿದಂತಹ ಈ ಕೆಲಸಕ್ಕೆ ನಾಳೆ ನೀರು ಗಳಿಸಬಹುದಾದ ಹೆಸರೇನು ಎನ್ನುವುದನ್ನು ನೀನು ಅರ್ಥ ಮಾಡಬೇಕಿತ್ತು. ಕೇವಲ ಗುರುಗಳು ಇನ್ನೊಬ್ಬರು ಕೌರವನು ಹೇಳಿದ ಎಂದ ಮಾತ್ರಕ್ಕೆ ನಿನ್ನ ವರ್ಚಸ್ಸನ್ನು ನೀನು ಉಳಿಸಿಕೊಳ್ಳುವುದಕ್ಕೆ ಮುಂದಾಗದೆ ಇಂತಹ ಒಂದು ಕಪಟ ನಾಟಕವನ್ನ ಮಾಡಿ ಅಭಿಮನ್ಯುವನ್ನು ಸೋಲಿಸಬಹುದು ಅಂತ ನೀನು ಭಾವಿಸಿದರೆ ನನ್ನ ಕೈಯಲ್ಲಿ ಕೇವಲ ಧನುಸ್ಸು ಮಾತ್ರವಲ್ಲ ಇರುವುದು. ಮಧ್ಯದಲ್ಲಿ ಭಾವನೆಗಳಿಗೆ ಅವಕಾಶವಿಲ್ಲ. ಕೋಟಿ ತಾರಾ ನಿವಾದಿತ ಮಧ್ಯೆ ಪರಿಶೋಧಿಸುವಂತಹ ಪೂರ್ಣಚಂದ್ರನಂತೆಯೋ ಇಲ್ಲ ಆ ಮೋಡಗಳ ಮರೆಯಲ್ಲಿ ನಿಂತಹ ಮಿಂಚಿನಂತೆಯೋ ಅಭಿಮನ್ಯುವಿನ ಪ್ರವೇಶವಾಯಿತು ನಮ್ಮ ಈ ರಣರಂಗಕ್ಕೆ. ಜೀವನ ಮುಗಿಯಿತು ಎಂಬ ಜಿಗಿಪ್ಸೆ ಹುಟ್ಟುವ ವೇಳೆಯಲ್ಲಿ ಅಭಿಮನ್ಯುವನ್ನು ಆಶಾಚೇತನಂತೆ ಬಂದು ಮಡಿದು ಹೋದವನು ಈ ವೀರ ಅಭಿಮನ್ಯು. ಆಗಲಿ ಈ ವೀರ ಅಭಿಮನ್ಯುವನ್ನು ಮಡಿದವರು ನಮ್ಮ ಸೇನೆಯಲ್ಲಿ ಯಾರು ಮಡಿಸಿದವರು? ಯಾರು ಹೇಳಂತೆ? ಗುರುಗಳೇ, ಕಾಡಾಕಾಡಿಯಾಗಿ ಹೋರಾಡುತ್ತಿರುವಂತಹ ಕಾಲಕ್ಕೆ ನಿಮ್ಮ ಆಜ್ಞೆಯ ಪ್ರಕಾರ ಇಂದಿನಿಂದ ಅವನ ಬಿಲ್ಲುಗಳನ್ನು ಕತ್ತರಿಸಿ ರಣರಂಗದಲ್ಲಿ 2 ಕೈಗಳನ್ನು ಕತ್ತರಿಸಿ ಬಿಟ್ಟಿದ್ದೇನೆ. ನೆಲದಲ್ಲಿ ಹೊರಳಾಡುತ್ತಾ ಇದ್ದಾನೆ. ಆದರೆ ಈ ಅಭಿಮನ್ಯುವನ್ನು ಈ ಕರ್ಣ ಈ ರೀತಿಯಲ್ಲಿ ಕೊಂದು ಆ ಪಾಪವನ್ನು ನಾನು ಕಟ್ಟಿಕೊಳ್ಳುವುದು ಸರಿಯಲ್ಲ. ಅದಕ್ಕಾಗಿ ಇವನನ್ನು ನಾನು ಕೊಲ್ಲುವುದಲ್ಲ ಎಂಬ ಉದ್ದೇಶ ಬಿಟ್ಟವನು. ಆದರೆ ಇವನನ್ನು ಕೊಲ್ಲುವ ದುಶ್ಯಾಸನ ಮಗ ಇದ್ದಾನಲ್ಲ, ಅವ ಇವನನ್ನು ಕೊಲ್ಲುತ್ತಾನೆ. ಗದಾಧರನು ಕೊಲ್ಲಿದ್ದಾನೆ. ಅವನು ಯಾರು? ನನ್ನ ಮಗ ಅಶ್ವತ್ಥಾಮನ ಶಿಷ್ಯ.
ಬಹಳ ಪ್ರಾವೀಣ್ಯ ಯುದ್ಧದಲ್ಲಿ. ಹ್ಮ್. ಆಗಲಿ ಈಗ ಅಭಿಮನ್ಯುವನ್ನು ಕೊಂದ ಪಾಪ ಪುಣ್ಯ ಯಾರಿಗೆ ಅದು? ಅದು ಏನಾಗಿದ್ರು ಅದು ಗದಾಧರನಿಗೆ. ನೀವು ಮೊದಲೇ ಹೇಳಿದ್ದೀರಲ್ಲ. ಗದಾಧರನಿಗೆ ಅದರ ಪಾಪ ಪುಣ್ಯ. ಹಾ. ಇದರಲ್ಲಿ ನಮಗೆ ಪಾಪವೂ ಇಲ್ಲ ಪುಣ್ಯವೂ ಇಲ್ಲ. ಹಾ. ಇನ್ನು ಲಾಭ ನಷ್ಟ ಹಾ. ಕೌರವನಿಗೆ. ಹೌದು. ನಮಗೆ ಇದರಲ್ಲಿ ಏನಾದರೂ ಸಿಕ್ಕಿತಾ? ಹ್ಮ್. ಇಲ್ಲ ಅಲ್ಲ. ಏನಿಲ್ಲ, ನೀವು ಹೇಳಿದ ಪ್ರಕಾರವೇ ನಾವು ಹಾ, ನಡೆದು. ಆಗಲಿ ಈಗ ಇವನು ನಮ್ಮ ರಣರಂಗಕ್ಕೆ ಚಕ್ರವ್ಯೂಹಕ್ಕೆ ಬಂದಿದ್ದ. ಹಾ. ಚಕ್ರವ್ಯೂಹದಲ್ಲಿ ಒಂದು ಆಹುತಿಯನ್ನು ಬಿಡುವುದಿಲ್ಲ ಎಂಬುದು ನನ್ನ ಆಸೆಯಾಗಿತ್ತು. ಹಾ. ಅದಕ್ಕೆ ನಾನು ಇಷ್ಟೆಲ್ಲವನ್ನು ಮಾಡಿದೆ. ಓಹೋ. ಪ್ರತ್ಯೇಕವಾದಂತಹ ಸತ್ಯ ನನ್ನಲ್ಲಿ ಅದು ಗೌಪ್ಯವಾಗಿರುತ್ತದೆ. ಹಾ. ಸಾಧ್ಯವಾದರೆ ನಾವು ಕೆಂಡವನ್ನು ಕುಡಿಯಬಹುದು. ಹ್ಮ್. ಕುಡಿದಾದ ಮೇಲೆ ಅದರ ಪರಿಣಾಮ ಏನೆಂಬುದು ಇರುವುದು. ಹಾ. ಈಗ ಒಂದು ಸಿಂಹದ ಮರಿಯನ್ನು ಹಲವು ಆನೆಗಳ ಕೂಡಿ ಕೊಂದವೆಂದಾದರೆ ಆನೆಗಳಿಗೆ ಪ್ರಶಸ್ತಿ ಅಲ್ಲ, ಸತ್ತ ಆ ಸಿಂಹದ ಮರಿಗೆ ಪ್ರಶಸ್ತಿ. ಹಾ. ಅಭಿಮನ್ಯು ಸತ್ತಿದ್ದಾನೆ ಎಂದು ಕಾರಣಕ್ಕೆ ನಾವು ಬೀಗಬಹುದು. ಹಾ. ಆದರೆ ನಾಳೆ ಯುದ್ಧದಲ್ಲಿ ಹೇಗೆ ಸಜ್ಜಾದಿತ್ತು ಪಾಂಡವರ ಸೈನ್ಯ, ಹೇಗೆ ಸಜ್ಜಾದಿತ್ತು ಕೃಷ್ಣನ ಸಾರಥ್ಯದಲ್ಲಿ, ಹಾ. ಅದು ಹೇಳಲು ನಮಗೆ ಸಾಧ್ಯವಿಲ್ಲ. ಹೌದು. ಏನೇ ಇದ್ದರೂ ಹಾ. ನಾವು ಗೆದ್ದೇವೆ ಅಂತ ಬೀಗಬೇಕಷ್ಟೇ. ಹಾ. ಯಥಾರ್ಥಕ್ಕಾದರೂ ನಾವು ಗೆಲ್ಲಲಿಲ್ಲ. ಹಾ. ಆಗಲಿ ಇವತ್ತಿನ ವಿಜಯೋತ್ಸವವನ್ನು ನಾವು ಆಚರಿಸದೆ ಹಾ. ನಮ್ಮದಾದಂತಹ ಧ್ವಜವನ್ನು ಕೆಳಗೆ ಇಳಿಸಿ ಹಾ. ತಲೆ ಕೆಳಗೆ ಹಾಕಿ ಶಿಬಿರದತ್ತ ತೆರಳೋಣ. ಆಯುಧಗಳೇ. ಸಾಯುತ್ತಿದ್ದು